ನವರಸಗಳು ಇದರಲ್ಲಿದ್ದಾವೆ. ರಸೈ ಶೃಂಗಾರ ಕರುಣ ಹಾಸ್ಯ ರೌದ್ರ ಭಯಾನಕೈ ವೀರಾದಿಭಿಶ್ಚ ಸಂಯುಕ್ತಂ ಕಾವ್ಯಮೇತದಗಾಯತ. ಶೃಂಗಾರ ಕರುಣ ಹಾಸ್ಯ ವೀರ ಅದ್ಭುತ ಭಯಾನಕ ರೌದ್ರ ಭೀಭತ್ಸ ಶಾಂತ ನವರಸಗಳು ತುಂಬಿದ್ದಾವೆ ಇದರಲ್ಲಿ. ಇಂತಹ ರಾಮಾಯಣಕ್ಕೆ ವಾಲ್ಮೀಕಿ ಮೊದಲಿಗೆ ಏನು ಹೆಸರನ್ನು ಕೊಟ್ಟಿದ್ದು ಅಂತ ಹೇಳಿದರೆ ರಾಮಾಯಣ ಅಂತ ಕೊಡಲಿಲ್ಲ. ಕಾವ್ಯಂ ರಾಮಾಯಣಂ ಕೃತ್ನಂ ಸೀತಾಯಾಶ್ಚರಿತಂ ಮಹತ್ ಪೌಲಸ್ತ್ಯ ವಧಮಿತ್ಯೇವ ಚಕಾರ ಚರಿತವ್ರತಃ. ಇದಕ್ಕೆ ಮೊದಲು ಹೆಸರು ಕೊಟ್ಟಿದ್ದು ಸೀತೆಯ ಮಹತ್ತರವಾದಂಥ ಚರಿತೆ ಅಂತೇಳಿ. ಸೀತೆಯ ಚರಿತ್ರೆ ಇದು, ಸೀತೆಯ ಮಹತ್ತರವಾದಂಥ ಚರಿತ್ರೆ ಇದು. ಇಂತಹ ಒಂದು ಕಾವ್ಯವನ್ನು ರಚನೆ ಮಾಡಿದ್ದೀನಿ ಮಕ್ಕಳೇ. ಈ ಕಾವ್ಯವನ್ನು ಯಾರಿಗೆ ಕಳಿಸೋದು ಅಂತ ನಾನು ಯೋಚನೆ ಮಾಡ್ತಿರಬೇಕಾದ್ರೆ ನೀವು ಬಂದದ್ದರಿಂದ ನನ್ನ ಮನಸ್ಸಿನಲ್ಲಿ ಈಗ ಸಂಕಲ್ಪವಾಗಿದೆ. ಅದು ನನ್ನ ಸಂಕಲ್ಪ ಅಲ್ಲ, ದೈವ ಸಂಕಲ್ಪದಂತೆ ನೀವು ಬಂದಿದ್ದೀರಾ. ನಿಮಗೇ ನಾನು ಇದನ್ನು ಕಲಿಸ್ತೀನಿ ಅಂತ ಹೇಳಿದ್ರು. ಯೋಚನೆಯನ್ನು ಮಾಡಿ ಹೇಗಿದೆ ರಾಮಾಯಣದ ಪ್ರಾರಂಭ.